ವಿಶೇಷ ಸುದ್ದಿ. ರೇಸಿಂಗ್ ದುನಿಯಾದ ಹೀರೋ ಮಿಸ್ಟರ್ ದೇವ್ರಾಣ ಕಳೆದ 3 ವರ್ಷಗಳಿಂದ ಪ್ರತಿಯೊಂದು ಕಾಂಪಿಟೇಷನ್ ಗೆದ್ದಿದ್ದಾರೆ. ಆದ್ರೆ ಅವರು ಯುರೋಪ್ ಫೈನಲ್ಸ್ ಬಿಟ್ಟು ಭಾರತಕ್ಕೆ ಯಾಕೆ ಬಂದಿದ್ದಾರೆ ಗೊತ್ತಿಲ್ಲ. ಮುಂದಿನ ಸುದ್ದಿಗಾಗಿ ನಮ್ ಜೊತೆನೇ ಇರಿ. ಅಯ್ಯೋ ಅಲ್ಲೋಡಿ ಬಂದ್ರು. ಕ್ಯಾಮ್ರಾಮನ್ ಫೋಕಸ್ ಮಾಡು. ದೇವ್ ಇಲ್ಲೇನ್ ಮಾಡ್ತಿದ್ಯಾ? ಫೈನಲ್ ಮ್ಯಾಚ್ ಸ್ಟಾರ್ಟ್ ಆಗ್ತಿದೆ, ನೀನು ಅದನ್ನೇ ಬಿಟ್ಟು ಹೋಗ್ತಿದ್ಯಲ್ಲ. ಆದ್ರೆ ಯಾಕೆ? ನಾನು ವಾಪಸ್ ಯಾರನ್ನ ಹುಡ್ಕೋಕ್ ಬಂದಿದ್ದೀನಿ. ಹುಡ್ಕೋದ? ಯಾರನ್ನ? ತಗೊಳ್ಳಿ, ನನ್ನ ಗಾಡಿ ಪಾಲಿಶ್ ಮಾಡಿ. His car is so awesome. ಇವನ್ನ ಎಲ್ಲ ನೋಡ್ದಂಗಿದೆಯಲ್ಲ. ಯಾರು ಇವನು? ಪ್ರಪಂಚದ ಫಾಸ್ಟೆಸ್ಟ್ ರೇಸಿಂಗ್ ಕಾಂಪಿಟೇಷನ್ ಗೆದ್ದೋನು. ರೇಸಿಂಗ್ ಅಲ್ಲಿ ಕಾಲಿದ ತಕ್ಷಣ ಎಲ್ಲ ರೆಕಾರ್ಡ್ಸ್ ಮುರಿದೋನು. ಇದುವರೆಗೂ ಯಾರು ಸೋಲ್ಸಕ್ ಆಗದೆ ಇರೋನು. 5 ವರ್ಷದಿಂದ ಎಲ್ ಕಾಣಿ ಆಗಿದ್ದಾನೆ ಅಂತ ಗೊತ್ತೇ ಇಲ್ಲ. ನಾನು ತುಂಬಾ ಟೈಮಿಂದ ಹುಡುಕ್ತಾ ಇದ್ದೀನಿ. ನಿನ್ಗವನ ಬಗ್ಗೆ ಏನಾದ್ರು ಗೊತ್ತಾ? ಜನ ಹೇಳ್ತಾರೆ ಸ್ಯಾಮ್ ಗೇಮ್ ಬಿಟ್ಟಿಲ್ಲ ಅಂದ್ರೆ ನಾನು 3 ಸಲ ಗೆಲ್ಲಕ್ಕಾಗ್ತಿರ್ಲಿಲ್ಲ ಅಂತ. ಹಾಗೆ ಅವ್ರು ಇದ್ದಿದ್ರೆ ನಾನು ಫೈನಲ್ಸ್ ವರ್ಗೂ ಹೋಗಕ್ಕಾಗ್ತಿರ್ಲಿಲ್ವಂತೆ. ಅವ್ರು ನಿಜವಾಗ್ಲೂ ರೇಸಿಂಗ್ ಅಲ್ಲಿ ಲೆಜೆಂಡಾ. ಸ್ಯಾಮ್ ಬ್ರೋ, ಐ ರಿಯಲಿ ವಾಂಟ್ ಟು ರೇಸ್ ವಿತ್ ಯು. ನೀನ್ ಯಾರನ್ನ ಹುಡುಕ್ತಿದ್ಯೋ ಅದು ನಾನಲ್ಲ. ಸುಳ್ಳು. ಅವರು ನೀವೇ ಅಂತ ನನಗೆ ಗೊತ್ತು. ಇದು ನನ್ನ ನಂಬರ್. ನಿಮ್ ಮನ್ಸು ಬದಲಾದ್ರೆ ನನಗೆ ಕಾಲ್ ಮಾಡಿ. ಸರ್, ನಿಮ್ ಕಾರನ್ನ ಫುಲ್ ಕ್ಲೀನ್ ಮಾಡಿಸಿದೀವಿ. ಐ ಹೋಪ್ ನೀವು ನೆಕ್ಸ್ಟ್ ಟೈಮ್ ಕೂಡ ನಮ್ ಗರಾಜ್ಗೆನೆ ಈ ಕಾರ್ ತಗೊಂಡ್ ಬರ್ತೀರಾ. ಅಯ್ಯೋ, ನನಗ್ ನೆನಪಾಗೋಯ್ತು. ಇವನ್ ಬೇರೆ ಯಾರು ಅಲ್ಲ, ಹೊಸ ರೇಸಿಂಗ್ ಚಾಂಪಿಯನ್ ದೇವ್ರಾಣ. ಏನ್ ಹೇಳ್ತಿದ್ಯಾ ನೀನು? ವರ್ಲ್ಡ್ ರೇಸಿಂಗ್ ಚಾಂಪಿಯನ್ ದೇವ್ ಸಿಂಗ್ ರಾಣಾ ನಮ್ ಗರಾಜ್ ಅಲ್ಲ. ಮೊದ್ಲೇ ಯಾಕೆ ಹೇಳಿಲ್ಲ? ಏನು ಇಷ್ಟು ಬೇಗ ಹೇಗ್ ಕಳಿಸ್ಲಿ? ಸರಿ, ಟ್ರೈ ಮಾಡ್ತೀನಿ. ನಿಮ್ಮಲ್ಲಿ ಯಾರಿಗೆ ಚೆನ್ನಾಗಿ ಗಾಡಿ ಓಡಿಸೋದಕ್ ಬರುತ್ತೆ? ಸಮೀರ್, ಇಲ್ಬಾ. ಹತ್ರ ಸಮಯ ತುಂಬಾ ಕಡಿಮೆ ಇದೆ ಮತ್ತೆ ಡಿಸ್ಟೆನ್ಸ್ ಜಾಸ್ತಿ ಇದೆ. ಆದಷ್ಟು ಬೇಗ ನನ್ನ ಇನ್ನೊಂದು ಗರಾಜ್ ಮೌಂಟೇನ್ ಹಿಲ್ಲಿಗೆ ಇದನ್ನ ತಗೊಂಡ್ ಹೋಗು. ಮೇಡಮ್, ನಾನಂತೂ 5 ವರ್ಷದಿಂದ ಸ್ಟೇರಿಂಗ್ ನ ಮುಟ್ಟೇ ಇಲ್ಲ. ಏನೇನೋ ಮಾತಾಡ್ಬೇಡ. ನಿನಗ್ ಸಂಬಳ ಏನೋ ಕೊಡ್ತಿರೋದು? ಹಾ, ನಡಿ. ಮೇಡಮ್, ಎಷ್ಟು ಬೇಗ ಡೆಲಿವರಿ ಮಾಡ್ಬೇಕಾಗಿತ್ತು? ಆದಷ್ಟು ಬೇಗ. ಈಗ ಟೈಮ್ ವೇಸ್ಟ್ ಮಾಡ್ಬೇಡ, ಬೇಗ ಹೋಗು. ತೇಜೋಣ್ಣ, ಈ ರೋಡ್ ಸಕ್ಕದಾಗಿದೆ ಅಲ್ವಾ? ನಮ್ ಟೀಮ್ಗೆ ಇಲ್ಲಿ ಟ್ರೈನಿಂಗ್ ಏನಾರು ಸಿಕ್ಕಿದ್ರೆ ಯಾರು ನಮ್ಮನ್ನ ಸೋಲ್ಸಕ್ಕೆ ಆಗಲ್ಲ. ಹಾ, ಸರಿಯಾಗಿ ಹೇಳ್ತಿದ್ಯಾ. ಆದ್ರೆ ಇದೆಲ್ಲ ಧ್ರುವ ಸಕ್ಸೇನಾ ಅವರ ಪ್ರಾಪರ್ಟಿ ಅಂತ. ಅವರು ಇದಕ್ಕೆಲ್ಲ ಅಲೋ ಮಾಡ್ತಾರ? ಅರೆ ತೇಜಣ್ಣ, ಅವನೇನು ಅವ್ರ ಅಪ್ಪನೂ ಅಲೋ ಮಾಡ್ಬೇಕು. ತೇಜೋಣ್ಣ, ಈ ಡ್ರೈವಲ್ಲಿ ನಿಮ್ಗೆ ಥ್ರಿಲ್ ಅಂದ್ರೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ರೆಡಿನಾ? ಈ ರೋನಿಗೇನಾಯ್ತು? ಇಂಥ ರೋಡಲ್ಲಿ ಇಷ್ಟೊಂದು ಸ್ಪೀಡಾ? ಸಾಯ್ಬೇಕು ಅನ್ಕೊಂಡಿದ್ದಾನೆ ಹೆಂಗೆ? ಏನ್ ರೋನಿ, ನೀನು ಮುಂಚೆಗಿಂತ ಚೆನ್ನಾಗೇ ಗಾಡಿ ಓಡಿಸ್ತಿದ್ಯಾ. ಗುಡ್ ಇಂಪ್ರೂವ್ಮೆಂಟ್. ಹೌದು ತೇಜೋಣ್ಣ, ನಾನು ನಿಮ್ಗೆ ಹೇಳದ್ನಲ್ಲ, ಈ ಟ್ರ್ಯಾಕಲ್ಲಿ 1-2 ತಿಂಗಳು ನಮ್ಮ ಟೀಮ್ಗೆ ಏನಾದ್ರು ಟ್ರೈನಿಂಗ್ ಕೊಟ್ರೆ ಯಾವನು ನಮ್ಮನ್ನ ಮುಟ್ಟಕ್ಕೂ ಆಗಲ್ಲ. ನೋಡು, ನಿನ್ನನ್ನು ಓವರ್ಟೇಕ್ ಮಾಡೋನ್ ಬಂದ. ಏನ್ ಮಾತಾಡ್ತಿದ್ದೀರಾ ತೇಜೋಣ್ಣ? ಅಷ್ಟು ಮೀಟ್ರ್ ಯಾವನ್ಗಿದೆ ಇಲ್ಲಿ? ಏಯ್, ಇವನೇನ್ ಗಾಳಿಗಿಂತ ಫಾಸ್ಟ್ ಆಗಿ ಹೋಗ್ತಾ ಇದ್ದಾನೆ. ಸಾವು ಅಂದ್ರೆ ಇವನಿಗೆ ಭಯ ಇಲ್ವಾ? ಯಾರಾದ್ರೂ ಆಗಿರ್ಲಿ, ಆದ್ರೆ ಒಪ್ಕೊಳ್ಳೇಬೇಕು. ನಾರ್ಮಲ್ ಕಾರಿಂದಾನೇ ನಮ್ಮಂತ ರೇಸಿಂಗ್ ಕಾರ್ನೇ ಹಿಂದಾಕ್ಬಿಟ್ಟ. ಅವ್ನು ಯಾರೇ ಇರ್ಲಿ ತೇಜೋಣ್ಣ, ಕಾರ್ ಓಡಿಸ್ದವನು ನಾರ್ಮಲ್ ವ್ಯಕ್ತಿ ಅಲ್ಲ. ಇಂಥ ಖತರ್ನಾಕ್ ರೋಡಲ್ಲಿ ಎಷ್ಟು ಈಸಿಯಾಗಿ ಟರ್ನ್ ಮಾಡಿದಾನವನು. ಇದೇನ್ ಸಣ್ಣ ಪುಟ್ಟ ವಿಷಯನಾ? ಸರಿಯಾಗಿ ಹೇಳ್ದೆ ನೀನು. ರೋನಿ, ಅವನು ಯಾರು ಅಂತ ನೋಡು. ಈ ಬಿರುಗಾಳಿ ಯಾರು ಅಂತ ಗೊತ್ತಾಗ್ಬೇಕು. ಓಕೆ ತೇಜೋಣ್ಣ, ಅದೆಲ್ಲ ಬಿಡಿ. ಇವಾಗ ಯಾವ ಕೆಲ್ಸದ ಮೇಲೆ ಬಂದಿದ್ದೀವಿ ಅದ್ರ ಮೇಲೆ ಫೋಕಸ್ ಮಾಡೋಣ. ಡ್ಯಾಡಿ, ಕಾರ್ ರಿಪೇರಿ ಇನ್ನೂ ಪೂರ್ತಿ ಆಗೇ ಇಲ್ಲ. ತೇಜ ಯಾವಾಗ ಬೇಕಿದ್ರೂ ಗಾಡಿ ತಗೊಳಕ್ ಬರ್ಬೋದು. ಅಂಡ್ ಯು ನೋ ಅಲ್ವಾ, ಟೈಮಿಗೆ ಏನಾದ್ರೂ ನಾವ್ ಗಾಡಿ ಡೆಲಿವರ್ ಮಾಡ್ಲಿಲ್ಲ ಅಂದ್ರೆ ಎಂಥ ಬ್ಲಂಡರ್ ಆಗತ್ತೆ ಅಂತ. ಅಕ್ಕ, ಎಲ್ಲ ಕಂಪ್ಲೀಟ್ ಆಗಿದೆ, ಆದ್ರೆ ಒಂದೇ ಒಂದು ಪಾರ್ಟ್ ಬೇಕಷ್ಟೇ. ನನ್ನ ಪ್ರಕಾರ ಅಮ್ಮ ಸರಿಯಾದ ಟೈಮ್ಗೆ ಪಾರ್ಟ್ ಕಳ್ಸಲ್ಲ ಅನ್ಸುತ್ತೆ. ನಾನು ಕಾಲ್ ಮಾಡ್ತೀನಿ. ಹಲೋ ಪ್ರಿಯಾ, ಗಾಡಿ ಪಾರ್ಟ್ಸ್ನ ಯಾರ ಹತ್ರ ಏನಾದ್ರು ಕಳಿಸ್ತಾ ಇಲ್ಲಿ ತನಕ? ಇದುವರೆಗೂ ಯಾರು ಬಂದಿಲ್ಲ. ನಾನು ಇವತ್ತೇ ಗಾಡಿ ಡೆಲಿವರಿ ಕೊಡ್ಬೇಕು. ನಾನು ಸಮೀರ್ ಕೈಲಿ ಆಗ್ಲೇ ಕೊಟ್ಟು ಕಳ್ಸಿದ್ದೀನಿ. ಸಮೀರ್, ಆ ಹೆಲ್ಪರಾ? ಅಯ್ಯೋ ಪ್ರಿಯಾ, ಆ 4 ಯಾಕಂದ್ರೆ ನೀನೇ ಕಳಿಸ್ದೆ. ನನಗೆ ಅರ್ಜೆಂಟ್ ಇದೆ. ನಾನು ಇವತ್ತು ಗಾಡಿ ಡೆಲಿವರಿ ಮಾಡಲೇಬೇಕು. ಒಂದ್ ನಿಮಿಷ. ನೀನು ಅವನಿಗೆ ಯಾವ ಕಾರ್ ಕೊಟ್ಟು ಕಳಿಸ್ದೆ? ನೀವು ಕೆಲವು ದಿನಗಳ ಹಿಂದೆ ಯಾವ ಕಾರನ್ನ ಮಾಡಿಫೈ ಮಾಡಿದ್ರೋ ಅದ್ರಲ್ಲೇ ಕಳ್ಸಿದ್ದೀನಿ. ಪ್ರಿಯಾ, ನಾನು ಆ ಗಾಡಿ ಕೆಲಸನ ಇದುವರೆಗೂ ಮುಗಿಸೇ ಇಲ್ಲ. ಜೊತೆಗೆ ಅದು ಮಾಮೂಲಿ ಗಾಡಿ ಅಲ್ಲ. ಆ ಗಾಡಿನ ಇಂಥ ರಸ್ತೆಯಲ್ಲಿ ಪ್ರೋ ಡ್ರೈವರ್ ಮಾತ್ರ ಓಡ್ಸಕ್ ಸಾಧ್ಯ. ಹೋಗಿ ಅವನು ಗಾಡಿ ಕೊಟ್ಟಿದೀಯಲ್ಲ, ಅವ್ನು ಹೆಂಗ್ ಡ್ರೈವ್ ಮಾಡ್ತಾನೋ ಏನೋ.
ನಿಮಗ್ ಆದಷ್ಟು ಬೇಗ ಗಾಡಿ ಪಾರ್ಟ್ಗಳು ಬೇಕಿತ್ತು. ಇಲ್ಲಿ ಓಡ್ಸೋ ಕಂಡೀಷನ್ ಅಲ್ಲಿ ಇದ್ದಿದ್ದು ಅದೊಂದೇ ಕಾರು, ಅದಕ್ಕೆ ಅದನ್ನೇ ಕಳಿಸ್ದೆ. ಅಯ್ಯೋ ದೇವ್ರೆ, ಇವನ್ ಇಲ್ಲಿ ಬಂದೇ ಬಿಟ್ನಲ್ಲ. ಏನ್ ಹೇಳ್ತಿದ್ದೀರಾ ನೀವು? ಇದು ಇಂಪಾಸಿಬಲ್. ಈ ಕೆಲವು ನಿಮಿಷಗಳ ಹಿಂದೆ ಅಷ್ಟೇ ಅವನನ್ನ ಕಳ್ಸಿದ್ನಲ್ಲ. ಎಸ್ ಡ್ಯಾಡ್, ಗಾಡಿ ಪಾರ್ಟ್ ಬಂತು. ಸರ್, ಕೀ. ವಾವ್, ನೀನಂತೂ ಅದ್ಭುತ. ಇಷ್ಟು ಬೇಗ ಗಾಳಿನೇ ಬರಲ್ಲ, ಅಷ್ಟು ಬೇಗ ನೀನ್ ಬಂದ್ಬಿಟ್ಟಿದೀಯಲ್ಲ. ಹೌದು, ಇಷ್ಟು ಬೇಗ ಹೇಗ್ ಬಂದೆ? ಅದು ಆಕ್ಚುಲಿ ನನಗೆ ಶಾರ್ಟ್ ಕಟ್ ಗೊತ್ತಿತ್ತು, ಅದಕ್ಕೆ ಬೇಗ ಬಂದೆ. ನಾನು ಇಡೀ ಜೀವನ ಈ ರೋಡಲ್ಲಿ ಕಳೆದು ಬಿಟ್ಟಿದ್ದೀನಿ, ಆದರೆ ಇದುವರೆಗೂ ಯಾವುದೇ ಶಾರ್ಟ್ ಕಟ್ ನೋಡಿಲ್ಲ. ಇವನೇನೋ ಮುಚ್ಚಿಡ್ತಾ ಇದ್ದಾನೆ. ಒಳ್ಳೆ ಕೆಲಸ ಮಾಡಿದೆ ನೀನು. ಥ್ಯಾಂಕ್ ಯು ಸರ್. ಡ್ಯಾಡ್, ಕಾರ್ ರೆಡಿ ಆಯ್ತು. ನಾನೊಂದ್ಸರಿ ಟ್ರಯಲ್ ನೋಡ್ತೀನಿ. ನಿಲ್ಲು. ಗಾಡಿ ಒಳಗಡೆ ಮತ್ತೆ ಹೊರಗಡೆ ಇರೋ ಆಕ್ಸೆಸರೀಸ್ ಎಲ್ಲ ಅಪ್ಡೇಟ್ ಆಗಿದೆ. ಇದ್ರ ರೆಗ್ಯುಲರ್ ಪಾರ್ಟ್ಸ್ ಇದೆಯಲ್ಲ, ಅದು ಇದ್ರ ಪವರ್ನ ತಡ್ಕೊಳಕ್ಕಾಗಲ್ಲ. ಅದನ್ನ ಯೂಸ್ ಮಾಡಿದ್ರೆ ಬೆಂಕಿನೂ ಹತ್ಕೋಬಹುದು. ಏನೋ ಲೂಸು, ನಿನಗೆ ತಲೆ ಕೆಟ್ಟಿದ್ಯಾ? ನೀನೊಬ್ಬ ಗಾಡಿ ಕ್ಲೀನ್ ಮಾಡೋ ನಮ್ಗೆ ಹೇಳ್ತೀಯ ಏನ್ ಮಾಡ್ಬೇಕು ಮಾಡ್ಬಾರ್ದು ಅಂತ. ಕೈ ಬಿಡೋ, ಬಿಡೋ. ಸಮೀರ್, ನೀನು ತುಂಬಾ ಸ್ಮಾರ್ಟ್ ಆಗೋದಕ್ಕೆ ಟ್ರೈ ಮಾಡ್ಬೇಡ. ಯಾಕೆ ಅಂದ್ರೆ ನಿನ್ನಂಥವನಿಂದ ಅಡ್ವೈಸ್ ತಗೊಳ್ಳೋಷ್ಟು ಟೈಮು ನಮ್ಗಿಲ್ಲ. ಇದಂತೂ ಹಾಗೆ ಆಯ್ತು. ಸಮೀರ್ ಹೇಳ್ದ ಹಾಗೇನೆ. ಹಲೋ, ನಮ್ ಗಾಡಿ ತಗೊಂಡು ಹೋಗಕ್ ಬಂದಿದೀವಿ ನಾವು. ಎಲ್ಲೋ ನಮ್ ಗಾಡಿ? ರೋನಿ ಸರ್. ಅಯ್ಯೋ 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 ಅಯ್ಯೋ, ಏನ್ರೋ ಮಾಡಿದೀರಾ ಇದನ್ನ? ಗಾಡಿ ಸುಟ್ಟಾಕ್ಬಿಟ್ರ? ಅಯ್ಯೋ ಮುಟ್ಟಾಳ್ರ, ಇದ್ರ ಬೆಲೆ ಎಷ್ಟು ಅಂತ ಗೊತ್ತಾ ನಿಮ್ಗೆ? 5 ಕೋಟಿ ರೂಪಾಯಿ. ನಿಮ್ ಇಡೀ ವಂಶ ಮಾರ್ ಹಾಕಿದ್ರು ಇಷ್ಟು ದುಡ್ಡು ನಿಮ್ ಕೈಲಿ ಕೊಡಕ್ಕಾಗಲ್ಲ. ಯಾವನ್ ಕೊಡ್ತಾನೆ ಇದ್ರ ದುಡ್ಡನ್ನ? ನೀನ್ ಕೊಡ್ತೀಯಾ? ಹೇಳು 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 ಹೇಳು, ಬೇಗ ಹೇಳು. ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್. ಇದೆಲ್ಲ ಬೈ ಮಿಸ್ಟೇಕ್ ಆಗೋಯ್ತು. ಸ್ವಲ್ಪ ಟೈಮ್ ಕೊಡಿ, ನಾನೆಲ್ಲ ರೆಡಿ ಮಾಡ್ಕೊಟ್ಬಿಡ್ತೀನಿ. ಲೇ ಮುದ್ಕ, ಎಲ್ಲ ರೆಡಿ ಮಾಡ್ಕೊಡ್ತೀನಿ ಅಂದ್ರೆ ಏನು? ನನಗೆ ಕತೆ ಹೇಳ್ಬೇಡ. ಇದ್ರ ಬೆಲೆ ಏನಿದೆಯೋ ಅದು ಪೂರ್ತಿಯಾಗಿ ಈಗಲೇ ಸೆಟ್ಲ್ ಆಗ್ಬೇಕು. ಅಲ್ಲ, ನೀನ್ ಏನ್ ಮಾತಾಡ್ತಾ ಇದೀಯಾ? ನಾವೇನ್ ಹೊಸಬ್ರಾ? ನಮ್ಗೇನ್ ಗಾಡಿ ರೇಟ್ ಏನು ಅಂತ ಗೊತ್ತಿಲ್ವಾ? ಇವ್ ನಮ್ಮನ್ನ ಲೂಟಿ ಮಾಡ್ತಾ ಇದ್ದಾನೆ. ಬಾಯಿಗೆ ಬಂದಂಗ 5 ಕೋಟಿ ಅಂತ ಕೇಳ್ತಾ ಇದ್ದಾನೆ. ಸರ್, ಅದು ತುಂಬಾನೇ ಜಾಸ್ತಿ ಆಯ್ತು. ನಾನು ಹೇಗೆ ತೀರಿಸ್ಲಿ ಹೇಳಿ? ಈ ಗಾಡಿ ಮೇಲಿರೋ ಬಾಡಿ ಮತ್ತೆ ಗೇರ್ ಸಿಸ್ಟಮ್ ಟಾಪ್ ಕಾರ್ಬನ್ ಫೈಬರ್ ಇಂದ ಮಾಡಿದ್ದಾರೆ. ಇದ್ರ ಬೆಲೆ ಕೋಟ್ಯಾಂತರ ರೂಪಾಯಿ ಆಗುತ್ತೆ. ಇದರ ಸಸ್ಪೆನ್ಷನ್ ಮತ್ತೆ ಟರ್ಬೋ ಚಾರ್ಜರ್ ಎರಡನ್ನು ಫ್ರಾನ್ಸ್ನ ಟಾಪ್ ರೇಸಿಂಗ್ ಕಂಪನಿಯಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ. ಅದ್ರ ಬೆಲೆನೇ ಕಡಿಮೆ ಅಂದ್ರೂ 1.5 ಇಂದ 2 ಕೋಟಿ ಆಗುತ್ತೆ. ಕೇಳಿಸ್ಕೊಂಡ್ರಲ್ಲ, ಬರೀ ಇದರ ಟರ್ಬೋ ಚಾರ್ಜರು ಮತ್ತೆ ಸಸ್ಪೆನ್ಷನ್ 2 ಕೋಟಿ ರೂಪಾಯಿಗಿಂತ ಜಾಸ್ತಿ ಆಗುತ್ತೆ. ಯಾರು ಕೊಡ್ತಾರೆ ದುಡ್ಡನ್ನ? ಯಾರು ಕೊಡ್ತಾರೆ? ನಿಮ್ಗೆ ಈ ಕಾರಿನ ರೇಟ್ ಅಲ್ಲ, 1 ರೂಪಾಯಿನೂ ಕೂಡ ಸಿಗಲ್ಲ. ಅದೇನ್ ಮಾಡ್ಕೊಂಡು ಸುಮ್ಮನೆ ಇರು ನೀನು. ರೋಣಿ ಸರ್, ಈ ತಪ್ಪೆಲ್ಲ ನಂದೆ. ನೀವು ಕೇಳ್ತಿರೋದು ಹೇಗಿದೆ ಅಂದ್ರೆ, ನನ್ನ ಗ್ಯಾರೇಜು ಮನೆ ಎಲ್ಲ ಮಾರಿದ್ರು ಕೂಡ ಅಷ್ಟೊಂದು ದುಡ್ಡು ಕೊಡಕ್ ಆಗೋದಿಲ್ಲ. ಸರಿ ಆಯ್ತು, ಅಷ್ಟು ಕೇಳ್ತಿದ್ಯಾ ಅಂದಮೇಲೆ ದುಡ್ಡು ಬಿಡ್ತೀನಿ. ಒಂದ್ ಕೆಲಸ ಮಾಡಿದ್ರೆ ನಿನ್ ದುಡ್ಡೆಲ್ಲ ನಾನು ಬಿಟ್ಬಿಡ್ತೀನಿ. ನೀವೇನು ಹೇಳಿದ್ರು ನಾನು ಮಾಡೋದಕ್ಕೆ ರೆಡಿ ಇದ್ದೀನಿ. ಅದೇನ್ ಕೆಲಸ ಅಂತ ಹೇಳಿ. ನಾನು ಕೇಳ್ಪಟ್ಟೆ ಈ ಮೌಂಟೇನ್ ಹಿಲ್ ರೋಡ್ಗೆ ನೀನೇ ಮಾಲೀಕ ಅಂತೆ. ನಿಮ್ ಕುಟುಂಬದ ಜಾಗದಲ್ಲೇ ಅಂತೆ ಮಾಡಿರೋದು ಈ ರೋಡ್ನ. ಒಂದ್ ಕೆಲಸ ಮಾಡು, ನನಗೆ ಮತ್ತೆ ನಮ್ಮ ರೇಸಿಂಗ್ ಅವ್ರಿಗೆ ಇಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ನೀನು ಅವಕಾಶ ಮಾಡಿಕೊಡು. ನಾನಿನ್ನ ಬಿಟ್ಬಿಡ್ತೀನಿ. ಏನು ರೇಸ್ ಮಾಡೋದಕ್ಕ? ಆ ಮೌಂಟೇನ್ ಹಿಲ್ ರೋಡ್ ಇದ್ರ ಓನರು ನಾನಲ್ಲ. ಇದರಲ್ಲಿ ನನ್ನ ಒಬ್ಬನ ಹಕ್ಕಲ್ಲ, ಇಡೀ ಊರವ್ರ ಹಕ್ಕಿದೆ. ಹಾಗಾಗಿ ನಾನು ನಿಮ್ಗೆ ಪರ್ಮಿಷನ್ ಕೊಡೋದಕ್ಕಾಗಲ್ಲ. ಅವೆಲ್ಲ ನನಗೆ ಗೊತ್ತಿಲ್ಲ. ನಾನು ಆಫರ್ ಕೊಟ್ಟು ಆಗಿದೆ. ನಮಗೆ ಇಲ್ಲಿ ರೇಸ್ ಮಾಡೋದಕ್ಕೆ ಅವಕಾಶ ಕೊಡು. ಇಲ್ಲ ಈ ಗಾಡಿ ಬೆಲೆ ಏನಿದೆಯಲ್ಲ ಅದನ್ನ ಪೂರ್ತಿಯಾಗಿ ಸೆಟ್ಲ್ ಮಾಡು. ಅದು ಈಗಿಂದ ಈಗಲೇ. ಅಲ್ಲ, ನೀನ್ ದಡ್ಡನ ಇಲ್ಲ ನಮ್ಮನ್ನ ದಡ್ಡರು ಅನ್ಕೊಂಡಿದ್ಯಾ? ನಮ್ಮಿಂದ ತಪ್ಪಾಗಿದೆ, ಸಾರಿ ಕೇಳಿದೀವಿ. ಸಾರಿ. ನಿನ್ಗೆ ಹೇಳಿದ ಅರ್ಥ ಆಗ್ತಿದ್ಯಾ? ನೀನ್ ಜಾಸ್ತಿ ನಕ್ರ ಮಾಡಿದ್ರೆ ನಿನ್ನೆ ಇಲ್ಲೇ ಊತಾಕ್ಬಿಡ್ತೀನಿ. ಸುಮ್ಮನೆ ಇರು ಅಕ್ಷಯ್. ರೋಣಿ ಸರ್, ದಯವಿಟ್ಟು ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ನೀವೆಲ್ಲ ಟ್ರೈನ್ ರೇಸರ್. ಒಂದ್ ವೇಳೆ ನಾನು ಪರ್ಮಿಷನ್ ತಗೊಂಡ್ ಬಂದೆ ಅಂತ ಇಟ್ಕೊಳ್ಳಿ, ಈ ನಿಮ್ ಕಾರ್ಗಳ ಸೌಂಡಿಂದ ಇಲ್ಲಿ ಮಕ್ಕಳಿಗೆ ತೊಂದರೆ ಆಗುತ್ತೆ. ಅವರು ಓದಕ್ಕಾಗಲ್ಲ. ಸರಿ ಆಯ್ತು, ನಿನಗೆ ಇದೆಲ್ಲ ಬೇಕಾಗಿಲ್ಲ ಅಲ್ವಾ? ನನಗೆ ನನ್ನ ಗಾಡಿ ಬೆಲೆನ ಕೊಟ್ಬಿಡು. ಅದು ಈಗಿಂದ ಈಗ್ಲೇನೆ. 1 ನಿಮಿಷ ಇರೋ. ತೇಜೋಣ, ನಾನು ಮಾತಾಡ್ತಾ ಇದ್ದೀನಿ. 1 ನಿಮಿಷ. ಇದಾ ನಿನ್ ಪ್ಲಾನ್ ರೋನಿ? ಹೌದಣ್ಣ. ಅದು ಈ ರೋಡ್ ಇದೆಯಲ್ಲ, ಇದ್ರ ಮೇಲೆ ಎಲ್ಲ ರೇಸರ್ಗಳ ಕಣ್ಣಿದೆ. ಇದಕ್ಕಿಂತ ಒಳ್ಳೆ ಅವಕಾಶ ನಮ್ಗೆ ಮತ್ತೆ ಸಿಗಲ್ಲ. ಈ ರೋಡ್ನ ನಮ್ ಕಂಟ್ರೋಲ್ ಮಾಡ್ಕೊಳಕ್ಕೆ ಈ ಪ್ಲಾನ್ ಮಾಡಿದೀವಿ. ರೋನಿ, ನಿನ್ನಷ್ಟಕ್ಕೆ ನಿನ್ನೆ ನಿರ್ಧಾರ ತಗೊಳ್ಳೋದನ್ನ ಯಾವಾಗ ನಿಲ್ಲಿಸ್ತೀಯಾ? ನೀನ್ ಈ ರೀತಿ ಮಾಡೋದ್ರಿಂದ ಪೂರ್ತಿ ಟೀಮ್ ರೆಪ್ಯುಟೇಷನ್ ಹಾಳಾಗಿ ಹೋಗುತ್ತೆ. ಹೊರಗಡೆ ನಿಂತಿರೋ ಗಾಡಿ ನಿಮ್ಮಲ್ಲಿ ಯಾರಿಗೆ ಸೇರಿದ್ದು? ನೀವು ರೇಸರ್ಸೇ. ಐನೋ, ನಾವು ಕೂಡ ರೇಸರ್ಸೇ. ರೇಸರ್ಸ್ಗೆ ನಾವು ತುಂಬಾ ಮರ್ಯಾದೆ ಕೊಡ್ತೀವಿ. ಹಾಗಾಗಿ ನಾನು
ಇನ್ನೂ ಒಂದು ಆಪ್ಷನ್ ಕೊಡ್ತೀನಿ. ಹ್ಯಾವ್ ಎ ರೇಸ್ ವಿತ್ ಅಸ್. ನೀವೇನಾದ್ರೂ ಗೆದ್ರೆ ಎಲ್ಲ ದುಡ್ಡು ಮನ್ನಾ. ಅಕಸ್ಮಾತ್ ಸೋತ್ರೆ ಈ ಹಿಲ್ ರೋಡ್ನೇ ಮರಿಬೇಕಾಗುತ್ತೆ. ಹೇಳಿ, ಒಪ್ಗೆನಾ? ಡ್ಯಾಡ್, ನಾವಿಷ್ಟು ದೊಡ್ಡ ರಿಸ್ಕ್ ತಗೊಳಕ್ಕಾಗಲ್ಲ. ನಮ್ ಜೊತೆ ತುಂಬಾ ಜನ ಕೆಲಸ ಮಾಡ್ತಿದಾರೆ. ಆದ್ರೆ ಅಣ್ಣ, ಎಲ್ಲ ಇಷ್ಟೊಂದು ಈಸಿಯಾಗಿ ಆಗ್ತಿರ್ಬೇಕಾದ್ರೆ ರೇಸ್ ಮಾಡೋ ಅವಶ್ಯಕತೆ ಆದ್ರೂ ಏನಿದೆ? ಇಲ್ಲಿ ಯಾರಾದರೂ ಟಾಪ್ ರೇಸರ್ ಇದ್ರೆ ಖಂಡಿತ ನನ್ನ ಟೀಮಿಗೆ ಸೇರಿಸ್ಕೋತೀನಿ. ಮತ್ತೆ ಅದರ ಲಾಭ ಈ ರೋಡ್ನ ಪಡೆಯೋದಕ್ಕಿಂತ ಜಾಸ್ತಿನೇ ಇರುತ್ತೆ. ನಿಮಗಿಂತ ಕಡಿಮೆ ಸ್ಕಿಲ್ ಇರೋರ ಜೊತೆ ಕಾಂಪೀಟ್ ಮಾಡಿ ಗೆಲ್ಲೋದನ್ನ ಪ್ರೊಫೆಷನಲ್ ರೇಸಿಂಗ್ ಅಂತೀರಾ ನೀವು? ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ಅತಿಯಾಗಿ ಮಾತಾಡ್ಬೇಡ. ಇಲ್ಲಿ ಯಾರಿಗೂ ತೊಂದರೆ ಕೊಡೋಕೆ ಬಂದಿಲ್ಲ ನಾನು. ಇಲ್ಲಿ ಒಂದು ಗಾಡಿ ಬೆಲೆ ಮತ್ತೆ ಡೀಲ್ ಬಗ್ಗೆ ಮಾತಾಡ್ತಿದ್ದೀನಿ. ನಿಮ್ಮಂತ ಕ್ಲೀನರ್ ಮತ್ತೆ ಮೆಕ್ಯಾನಿಕ್ಗಳಿಗೆ ಇದೆಲ್ಲ ಅರ್ಥ ಆಗಲ್ಲ. ಹೇಳಿ ಮಿಸ್ಟರ್ ಧ್ರುವ್, ಸರಿಯಾಗಿ ಹೇಳ್ದೆ ತಾನೆ? ಅಯ್ಯೋ, ನನ್ ಮರ್ತೆ ಹೋಗಿದ್ದೆ. ನಮ್ಮ ಅಕ್ಕ. ಅಯ್ಯೋ, ಶೀಸ್ ಚಾಂಪಿಯನ್. ಎಕ್ಸ್ಪರ್ಟ್ ರೇಸಿಂಗ್ ಅಲ್ಲಿ ಎಕ್ಸ್ಪರ್ಟ್. ನಿಮ್ಮೆಲ್ರನ್ನು ಸೋಲ್ಸೋದಕ್ಕೆ ಒಬ್ಳೆ ಸಾಕು. ಅಕ್ಷಯ್, ನಿಂಗೇನ್ ತಲೆ ಕೆಟ್ಟಿದ್ಯಾ? ಇವ್ರು ಯಾರು ಅಂತ ಗೊತ್ತಾ? ಪ್ರೋ ರೇಸರ್ಸ್. ಕನ್ಸಲ್ ಕೂಡ ನಾನು ಇವ್ರ ಜೊತೆ ರೇಸ್ ಮಾಡಕ್ಕಾಗಲ್ಲ. ಅಯ್ಯೋ ಅಕ್ಕ, ಅಕ್ಷಯ್, ನಿನಗೇನು ವಿಚಾರ ಗೊತ್ತಿಲ್ಲ ಅಂದ್ರೆ ಮಧ್ಯೆ ಮಾತಾಡಬಾರ್ದು. ಅಯ್ಯೋ ಅಕ್ಕ, ನೀನು ಚಿಕ್ಕ ವಯಸ್ಸಿಂದ ಈ ರೇಸಿಂಗ್ ವಿಡಿಯೋ ನೋಡ್ಕೊಂಡ್ ಬೆಳ್ತಿದ್ಯಾ? ಮರ್ತೋದ್ಯಾ? ಅಯ್ಯೋ, ನಮ್ ಐಡಲ್, ನಮ್ ಚಾಂಪಿಯನ್ ಸಮೀರ್ ಕಶ್ಯಪ್, ಅವ್ನು ಹೇಗ್ ಟರ್ನ್ ಮಾಡ್ತಿದ್ದ ಅದನ್ನ ನೋಡಿ ನೀನ್ ತುಂಬಾ ಖುಷಿ ಪಡ್ತಿದ್ದೆ. ನೀನು ಹಾಗೆ ಮಾಡ್ತಿದ್ಯಲ್ಲ. ಅಕ್ಕ, ನಿನ್ ತಾಕತ್ತೇನು ಅಂತ ಈಗ ಪ್ರೂವ್ ಮಾಡ್ಕೊಳ್ಳೋ ಟೈಮ್ ಬಂದಿದೆ. ಕಮ್ ಆನ್, ಯು ಕ್ಯಾನ್ ಡೂ ಇಟ್. ಐ ಟ್ರಸ್ಟ್ ಯು. ಅಕ್ಷಯ್, ಏನೇನೋ ಮಾತಾಡ್ಬೇಡ. ನಾನು ಕೆಲವು ವಿಡಿಯೋಸ್ ನೋಡಿದೀನಿ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿದೀನಿ. ಆದ್ರೆ ಅದರರ್ಥ ನಾನು ಇವ್ರ ಜೊತೆ ಕಾಂಪೀಟ್ ಮಾಡೋದಕ್ಕಾಗತ್ತೆ ಅಂತಲ್ಲ. ಅಷ್ಟಕ್ಕೂರೆಲ್ಲ ಯಾರು? ಇವ್ರಿಗೆಲ್ಲ ಹೆದ್ರು ಬೇಡ. ನೀನ್ ಅಪ್ಪನ್ ಮಗಳು. ಐ ಮೀನ್, ನೀನು ಅಪ್ಪನ ತಾಕತ್ತು. ಯು ವಿಲ್ ಡೂ ಇಟ್. ಐ ನೋ ಇಟ್. ಇದ್ರ ಹೆದರ್ಕೊಳ್ಳೋ ಅಂಥದ್ದೇನಿದೆ? ರೇಸ್ ಅಂದ್ರೆ ರೇಸ್ ಅಲ್ವಾ? ಗೈಸ್, ಇಲ್ಲಿ ಏನ್ ನಡೀತಿದೆ? ಯಾಕಿಲ್ಲಿ ಎಲ್ಲ ಕಾಂಪ್ಲಿಕೇಟೆಡ್ ಅನಿಸ್ತಿದೆ? ಬಂದ್ರು ನೋಡಿ ನಮ್ ಚಾಂಪಿಯನ್. ನಮ್ಮ ಅಣ್ಣ ಇದುವರೆಗೂ ತುಂಬಾ ಟ್ರೋಫಿ ಗೆದ್ದಿದ್ದಾರೆ. ನ್ಯಾಷನಲ್ ಚಾಂಪಿಯನ್, ನ್ಯಾಷನಲ್ ಚಾಂಪಿಯನ್. ಈಗ ನೋಡ್ತಾ ಇರಿ ನಮ್ಮ ಅಣ್ಣ ನಿಮ್ಮೆಲ್ರಿಗೂ ಹೇಗ್ ಮಣ್ಣು ಮುಕ್ಕಿಸ್ತಾರೆ ಅಂತ. ಆದ್ರೆ ಅಣ್ಣ, ಇವನ್ನ ಎಲ್ಲೂ ನೋಡೇ ಇಲ್ಲ ನಾವು. ಸುಮ್ನೆ ಯಾರನ್ನೂ ಎದುರಾಕೋತಿಲ್ಲ ತಾನೆ? ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಓ ಗಾಡ್ ಅಕ್ಷಯ್, ನೀನಂತೂ ಅರ್ಥನೇ ಮಾಡ್ಕೋತಿಲ್ಲ. ನಿಂಗ್ ನಿಜ ಅರ್ಥ ಆಗ್ತಾ ಇಲ್ಲ ಇವ್ರು ಎಂತವ್ರು ಅಂತ. ಇವರು ಪ್ರೊಫೆಷನಲ್ಸ್, ಪ್ರೋ ರೇಸರ್ಸ್. ಇವ್ರ ಮುಂದೆ ನಿಂತ್ಕೊಳ್ಳೋದು ಕೂಡ ಆಕಾಶ್ ಅಣ್ಣ 2 ಸಲ ಯೋಚನೆ ಮಾಡ್ಬೇಕು. ಅಯ್ಯೋ ಅಕ್ಕ, ಎಲ್ರಿಗೂ ಕೇಳಿಸುತ್ತೆ, ಮೆತ್ತಗ್ ಮಾತಾಡು. ಒಬ್ಬ ಯೋಧ ಇದ್ದಾನಲ್ಲ, ಯೋಧ. ಅವನು ತನ್ನ ವೀಕ್ನೆಸ್ ನ ಶತ್ರುಗಳಿಗೆ ಯಾವತ್ತೂ ಹೇಳೋದಿಲ್ಲ. ಆಲ್ ರೈಟ್, ನಿಮ್ಮಂಥ ಸ್ಕಿಲ್ಡ್ ರೇಸರ್ಸ್ ಜೊತೆ ಕಾಂಪೀಟ್ ಮಾಡೋದು ನನಗೂ ಮಜಾ ಬರುತ್ತೆ. ಸೊ ಮಿಸ್ಟರ್ ಧ್ರುವ್, ನೀವು ಗಾಡಿ ದುಡ್ಡನ್ನ ಕೊಡ್ತೀರಾ ಅಥವಾ ಈ ಚಾಲೆಂಜ್ನ ಆಕ್ಸೆಪ್ಟ್ ಮಾಡಿ ನಿಮ್ಮ ಮನೆ ಮತ್ತೆ ಹಿಲ್ ರೋಡ್ನ ಪಣಕ್ಕಿಡ್ತೀರಾ? ನಮ್ ಟೀಮ್ ಹೇಳಿದೆ ಅಂದ್ರೆ ರೇಸ್ ಮಾಡೋಣ. ಲೆಟ್ ಅಸ್ ರೇಸ್. ಟ್ರ್ಯಾಕ್ ಪಕ್ಕದಲ್ಲಿ ಕೂಲ್ ಡ್ರಿಂಕ್ಸ್ ಬಾಟಲ್ಸ್ ಇರ್ತವೆ. 6 ಬಾಟಲ್ನ 10 ರೋ ಇರ್ತವೆ. ಹಾಗಾಗಿ ಟೋಟಲ್ 60 ಬಾಟಲ್ಸ್ ಇರ್ತವೆ. 2 ಟೀಮಿಂದ 3 ಜನ ಪ್ಲೇಯರ್ಸ್ ಬರ್ತಾರೆ ಮತ್ತೆ ರೇಸ್ ಮಾಡ್ತಾರೆ. ಮತ್ತೆ ಯಾರು ಜಾಸ್ತಿ ಬಾಟಲ್ಸ್ನ ಕ್ಯಾಪ್ ಓಪನ್ ಮಾಡ್ತಾರೋ ಅವರೇ ವಿನ್ನರ್ ಆಗ್ತಾರೆ. ಇದು ತುಂಬಾ ಕಷ್ಟ. ಇದ್ ಹೇಗ್ ಪಾಸಿಬಲ್ ಆಗುತ್ತೆ? ಬಹುಶಃ ಬೆಕ್ಕಗೆ ತುಂಬಾ ಭಯ ಬಂದ್ಬಿಟ್ಟಿದೆ ಅನ್ಸುತ್ತೆ. ಇಷ್ಟೊತ್ತಂಕೇನೋ ಮಾತಾಡ್ತಿದ್ದೆ. ಓ ಹೆಲೋ, ನಾವೇನ್ ಹೆದರ್ಕೊಂಡಿಲ್ಲ. ನಾವು ಕೂಡ ಪ್ರೊಫೆಷನಲ್ಲೇನೆ. ಅದೇನಂದ್ರೆ ನಮ್ ಟೀಮಲ್ಲಿ ಒಬ್ಬ ಕಡಿಮೆ ಇದ್ದಾನೆ ಅಷ್ಟೇ. ಮೂರನೇವ್ ನಾನಿದ್ದೀನಲ್ಲ. ರೇಸಿಂಗು ನನ್ ಬ್ಲಡ್ ಅಲ್ಲೇ ಇದೆ. ಅಕ್ಷಯ್, ಬಾಯ್ ಮುಚ್ಚು. ಸಮೀರ್, ಎಲ್ಲರಿಗಿಂತ ಮೊದಲು ನೀನು ಹೋಗಿ ಅವ್ರ ಯೋಗ್ಯತೆ ಏನು ಅಂತ ತೋರ್ಸು. ಡ್ಯಾಡ್, ಏನ್ ಹೇಳ್ತಾ ಇದ್ದೀರಾ? ಕಾರ್ ಕ್ಲೀನ್ ಮಾಡೋನ್ಗೆ ರೇಸ್ ಮಾಡು ಅಂತ ಹೇಳ್ತಾ ಇದ್ದೀರಾ? ನಿಮ್ ಮಾತಿನ ಅರ್ಥ ರೇಸ್ ಸ್ಟಾರ್ಟ್ ಆಗೋದಕ್ ಮುಂಚೆನೆ ಸೋತೋಗ್ಬೇಕಂತನಾ? ಅಂಕಲ್, ಮಾರ್ಕೆಟ್ ಇಂದ ತರಕಾರಿ ತರ್ತಿರೋದಲ್ಲ, ರೇಸ್ ಆಡಕ್ ಹೋಗ್ತಿರೋದು. ನೀವೊಬ್ಬ ಗಾಡಿ ಕ್ಲೀನ್ ಮಾಡೋನ ಲೀಡ್ ಮಾಡಕ್ ಕಳಿಸ್ತಿದ್ದೀರಾ. ಅವನಿಗೆ ಅವಕಾಶ ಕೊಡೋದು ಅಂದ್ರೆ ಅವನ್ ಕೈಗೆ ಇಡೀ ಗೇಮ್ ಕೊಟ್ಟ ಹಾಗೇನೆ. ಅಪ್ಪ, ನಿಮ್ಗೆ ನಿಮ್ ಮಗನ್ ಮೇಲೆ ನಂಬಿಕೆ ಇಲ್ಲ, ಆದ್ರೆ ಈ ಗಾಡಿ ಕ್ಲೀನ್ ಮಾಡೋ ಮೇಲೆ ನಂಬಿಕೆ ಇದೆ ಅಲ್ಲ? ಏಯ್, ರೇಸಿಂಗ್ ಮಾಡ್ತೀಯಾ ಮಾಡಲ್ವಾ? ಏಯ್ ಸಮಾಧಾನ. ಸೋಲೋದಕ್ಕೆ ಇಷ್ಟೊಂದೆಲ್ಲ ಅವಸರನ ನಿಂಗೆ? ನಾವು ರೆಡಿ ಇದೀವಿ, ಬಾ ಟ್ರ್ಯಾಕಿಗೆ. ಆಲ್ ರೈಟ್, ಎಲ್ಲರೂ ರೆಡಿನಾ? ಶುರು ಮಾಡೋಣ ನಿಮ್ಮ ವಿನಾಶನ. ಗೈಸ್, ನಾನೇ ಮೊದಲು ಹೋಗ್ತೀನಿ. ಆಲ್ ದಿ ಬೆಸ್ಟ್ ಅಕ್ಕ. ಗುಡ್ ಜಾಬ್ ಅಕ್ಕ. ಯೆಸ್, ನೈಸ್ ಜಾಬ್ ಅನನ್ಯ. ಸೂಪರ್ ಅಕ್ಕ. ನನ್ಗನ್ನಿಸ್ತಾ ಇದೆ ಇವ್ರು ಸೋಲ್ಸಕ್ಕೆ ನಮ್ಮ ಅಕ್ಕ ಸಾಕು ಅಂತ. ಸಾಧ್ಯ ಇಲ್ಲ. ಅವಳು ತನ್ನ ಗಾಡಿ ಬ್ಯಾಲೆನ್ಸ್ನ ಕಳ್ಕೊಂಡ್ಬಿಟ್ಟಿದ್ದಾಳೆ. ಎಲ್ಲ ಬಾಟಲ್ನು ಬೀಳಿಸ್ತಾಳೆ ಅವಳು. ಏನ್ ಹೇಳ್ತಾ ಇದೀಯ ನೀನು?
ಹಾಲ್ ಕುಡಿಯೋ ವಯಸ್ಸಲ್ಲಿ ರೇಸಿಂಗ್ ಮಾಡೋಕ್ ಬಂದ್ರೆ ಹೀಗೆ ಆಗೋದಲ್ವಾ? ವಾ ಐ ಆಮ್ ಸೋ ಪ್ರೌಡ್ ಆಫ್ ಯು. 7 ಕ್ಯಾಪ್ ಓಪನ್ ಮಾಡಿ ನೀನು ಇವ್ರ ಮುಖಕ್ಕೆ ಸರಿಯಾಗಿ ಮಂಗಳಾರತಿ ಮಾಡ್ದೆ. ನಾನೇ ಶಾಕ್ ಆಗ್ಬಿಟ್ಟೆ. ನೀನ್ ಈ ತರ ಕಾರ್ ಓಡಿಸ್ತೀಯ ಅಂತ ನಾನು ಅನ್ಕೊಂಡಿರ್ಲೇ ಇಲ್ಲ. ರಿಯಲಿ ಇಟ್ ವಾಸ್ ಅಮೇಸಿಂಗ್ ಅನನ್ಯ. ನಾವು ಪ್ರಾಕ್ಟೀಸ್ ಅಲ್ಲಿ ಏನ್ ಮಾಡುದು ಅದಕ್ಕಿಂತ ಚೆನ್ನಾಗೇ ಮಾಡಿದೆ ನೀನು. ಯಾವುದೇ ಪ್ರೋ ಟ್ರೈನಿಂಗ್ ಆಗಿಲ್ಲ ಅಂದ್ರೂ ನೀನು ಚೆನ್ನಾಗಿ ಡ್ರೈವ್ ಮಾಡಿದೆ ಅನನ್ಯ. ಗುಡ್ ಜಾಬ್. ರೇಸಿಂಗ್ ಹೇಗ್ ಮಾಡಬೇಕು ಅಂತ ನಿನ್ನಿಂದ ಹೇಳಿಸ್ಕೋಬೇಕಾ? ಶಿಟ್. ಅಕ್ಕಂತರ ಇವನು 7 ಕ್ಯಾಪ್ ಓಪನ್ ಮಾಡ್ಬಿಟ್ಟಿದ್ದಾನೆ. ಇನ್ನೇನಾದ್ರೂ ಒಂದೇ ಒಂದು ಕ್ಯಾಪ್ ಓಪನ್ ಆದ್ರೂ ಇವರೇ ಗೆದ್ಬಿಡ್ತಾರೆ. ಅದು ಕೂಡ ಸಾಧ್ಯ ಇಲ್ಲ. ಇವನು ಅನನ್ಯ ಮಾಡಿದ ತಪ್ಪನ್ನೇ ಮಾಡಿದ್ದಾನೆ. ತನ್ನ ಬ್ಯಾಲೆನ್ಸ್ ಕಳ್ಕೊಂಡ, ಮತ್ತೆ ಈಗ ಎಲ್ಲ ಬಾಟಲ್ಸ್ನ ಬೀಳಿಸ್ತಾನೆ. ಲೇ ದಡ್ಡ, ನಿನಗೇನು ಗೊತ್ತಿಲ್ಲ ಅಂದ್ರೆ ಮಧ್ಯದಲ್ಲಿ ಯಾಕೋ ಮಾತಾಡ್ತೀಯಾ? ಸುಮ್ನೆ ತಲೆ ತಿಂತ್ಯಾ ನೀನು? ಎಸ್, ಇವನು ಸೇಮ್ ತಪ್ಪು ಮಾಡ್ದ. ಇದು ಟೈ ಆಯ್ತು. ಸಮೀರ್ ಹೇಗೆ ಹೇಳಿದ್ನೋ ಹಾಗೆ ಮಾಡ್ನಲ್ಲ ಇವನು. ಏನೋ ಮಾಡ್ದೆ ನೀನು, ನಮ್ ಮರ್ಯಾದೆ ತೆಗೆದಿಯಲ್ಲೋ. ಈಗ ನಾನ್ ಹೋಗ್ತೀನಿ. ಅಣ್ಣ, ಓವರ್ ಕಾನ್ಫಿಡೆಂಟ್ ಆಗಿರ್ಬೇಡ, ಮತ್ತೆ ಸೀದಾ ನಿನ್ ಗೋಲ್ ಕಡೆನೆ ಫೋಕಸ್ ಮಾಡು. ಡೋಂಟ್ ವರಿ ಅನನ್ಯ, ನಾನು ಇವ್ರಗಳ ತರ ಪ್ರೊಫೆಷನಲ್ ರೇಸರ್. ನೀನ್ ನೋಡ್ತಾ ಇರೋ. ಕಮಾನ್, ಚೆನ್ನಾಗಾಡು. ಸಬ್ಬಾಷ್ ನನ್ ಚಾಂಪಿಯನ್ ಅಣ್ಣ. ಈಗ ನೀನ್ ರೇಸರ್ ತರ ಕಾರ್ ಓಡಿಸ್ತಾ ಇದ್ಯಾ. ಓಡ್ಸು, ಕಮಾನ್. ತೇಜು ಅಣ್ಣ, ದಮ್ಮಿದೆ ಇವನಲ್ಲೂ. ಸೂಪರ್. ನೀನಂತೂ 10 ಕ್ಯಾಪ್ ಓಪನ್ ಮಾಡಿದೆ. 10 ಕ್ಯಾಪ್. ಸೋ ಪ್ರೌಡ್ ಆಫ್ ಯು. ನೀನ್ ಯಾಕೆ ನಗ್ತಾ ಇದೀಯಾ? ಇಲ್ಲಿ ಎಲ್ಲರಲ್ಲೂ ನಮ್ಮ ಅಣ್ಣನೇ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದು. ನೀನೊಬ್ಬ ಹೆಲ್ಪರ್ ಆಗಿ ಇಷ್ಟೊಂದು ಆಟಿಟ್ಯೂಡ್ ತೋರಿಸ್ತಾ ಇದ್ಯಾ? ನೀನೇನ್ ವರ್ಲ್ಡ್ ಬೆಸ್ಟ್ ರೇಸರಾ? ನಿನ್ಗೇನಾದ್ರೂ ಚಾನ್ಸ್ ಸಿಕ್ಕರೆ ರೇಸ್ ಮಾಡೋದಕ್ಕೆ ನಿನ್ ಕೈಲಿ 1 ಕ್ಯಾಪ್ ಓಪನ್ ಮಾಡಕ್ಕೂ ಆಗಲ್ಲ. 10 ಕ್ಯಾಪ್ ಓಪನ್ ಮಾಡಿದೀನಿ ನಾನು. ನಿಮ್ ಟೀಮಲ್ಲಿ ಯಾರಾದ್ರೂ ಇದಾರ ಆತರ ಮಾಡಿ ತೋರ್ಸೋ ಅಂತವ್ರು? ಆಕಾಶ್, ನೀನ್ ತುಂಬಾ ಚೆನ್ನಾಗಿ ಚೇಸ್ ಮಾಡಿದೆ. ನನ್ನ ಚಾಂಪ್ ಅಣ್ಣ 10 ಕ್ಯಾಪ್ ಓಪನ್ ಮಾಡಿದ್ದಾನೆ. 10. ಮತ್ತೆ ನಿನ್ನ ಟ್ರೈನ್ ರೇಸರ್ಸ್ ಇದಾರಲ್ಲ, ಏನು ಓನ್ಲಿ 7? ಹಾ, ನೀವು ಹೋಗೋ, ಈ ಮಕ್ಕಳಾಟನ ನೀನೇ ಮುಗಿಸೋ. ನನಗೆ ಬೋರ್ ಆಗ್ತದೆ. ಅಯ್ಯೋ ಚಿಲ್ರೆಗಳ, ಇವಾಗ ನೋಡ್ತಾ ಇರಿ ಗೇಮ್ನ ಹೇಗ್ ಮುಗಿಸ್ತೀನಿ ಅಂತ. ಈಗ ನಾನ್ ನಿಮಗೆ ತೋರಿಸ್ತೀನಿ ನಿಜವಾದ ರೇಸಿಂಗ್ ಹೇಗಿರುತ್ತೆ ಅಂತ. ಹೋಗೋ. ನೀನ್ 13 ಕ್ಯಾಪ್ ಓಪನ್ ಮಾಡ್ಬಿಟ್ಟೆ. ಇವನಂತೂ ನಮ್ಗಿಂತ ಜಾಸ್ತಿ ಕ್ಯಾಪ್ಸ್ ಓಪನ್ ಮಾಡ್ದ. ಹೌದು, 3 ಕ್ಯಾಪ್ಸ್ ಜಾಸ್ತಿ ಓಪನ್ ಮಾಡಿದ್ದಾರೆ. ಇದೇ ವ್ಯತ್ಯಾಸ ಅಲ್ವಾ ಒಬ್ಬ ಪ್ರೋ ರೇಸರ್ಗೂ ನಾರ್ಮಲ್ ರೇಸರ್ಗೂ? ನೀವೇನಾದ್ರೂ ಒಂದು ಸಣ್ಣ ತಪ್ಪು ಮಾಡಿದ್ರು ಗೇಮಿಂದ ಔಟ್. ಟಾಪ್ ರೇಸರ್ನ ಹೊರಗಡೆ ಕರ್ಕೊಂಡು ಬರ್ಬೇಕಂದ್ರೆ ನಾನೇ ಟ್ರ್ಯಾಕಿಗೆ ಇಳಿಬೇಕಾಗಿದೆ. ತೇಜಣ್ಣ, ನಾನು ಹೋಗ್ತೀನಿ ಇವಾಗ. ಏ ರಾಕಿ ನಿಲ್ಲೋ, ಇವಾಗ ನಾನೇ ಹೋಗ್ತೀನಿ. ಅರೆ ತೇಜಣ್ಣ, ನೀವಿಂತ ಚಿಲ್ರೆಗಳ ಜೊತೆ ರೇಸಿಂಗ್ ಯಾಕೆ ಮಾಡಕ್ ಹೋಗ್ತೀರಾ? ನಾವು ನೋಡ್ಕೋತೀವಿ ಬಿಡಿ. ರೋನಿ, ಇವಾಗ ನಾನು ಹೋಗ್ತಿದ್ದೀನಿ. ಇನ್ನು ದೇವರು ಕೂಡ ಇವ್ರನ್ನ ಕಾಪಾಡಕ್ಕಾಗಲ್ಲ. ಯಾಕಂದ್ರೆ ವೇಗಕ್ಕೆ ಇನ್ನೊಂದು ಹೆಸರೇ ತೇಜ ಅಂತ. ಇವಾಗ ನಾವು ಹೋಗ್ಬೇಕಿತ್ತಲ್ವಾ, ಮತ್ ಇವ್ರು ಯಾಕೆ ಹೋಗ್ತಿದಾರೆ? ಡ್ಯಾಡ್, ಏನ್ ವ್ಯತ್ಯಾಸ ಆಗುತ್ತೆ? ಅವ್ರು ಹೋದ್ರೇನು ನಾವು ಹೋದ್ರೇನು? ಕೊನೆಗೆ ಯಾರು ಗೆದ್ದಿದ್ದು ಅಂತ ಆಮೇಲೆ ತಾನೇ ಗೊತ್ತಾಗೋದು. ಈಗ ನಿಮ್ಗೆಲ್ರಿಗೂ ಗೊತ್ತಾಗತ್ತೆ ನಾವೆಲ್ಲಿದ್ದೀವಿ, ನೀವೆಲ್ಲಿದ್ದೀರಾ ಅಂತ. ಎಂಥ ಭಯಂಕರವಾದ ಡ್ರೈವ್ ಇದು. ನಮ್ಮಲ್ಲಿ ಇದನ್ನ ಯಾರು ಮಾಡಕ್ಕಾಗಲ್ಲ. ಅಯ್ಯೋ, ಇವರಂತೂ 23 ಬಾಟಲ್ಗಳನ್ನು ಓಪನ್ ಮಾಡ್ಬಿಟ್ಟ. ಇದೇ ವ್ಯತ್ಯಾಸ ಇರೋದು ನಮಗೂ ಪ್ರೊಫೆಷನಲ್ ರೇಸರ್ಗೂ. ಒಂದೇ ರೇಸ್ಗೆ ಮ್ಯಾಚ್ನೇ ಚೇಂಜ್ ಮಾಡ್ಬಿಟ್ಟ. ಇವಾಗ ಎಲ್ಲ ಮುಗೀತು. ಒಂದ್ ಮಾತಂತೂ ಕನ್ಫರ್ಮ್ ಆಯ್ತು ತೇಜೋಣ, ನೆಕ್ಸ್ಟ್ ರೇಸಲ್ಲಿ ನೀವು ಚಾಂಪಿಯನ್ ಆಗೋದನ್ನ ಯಾವನು ತಡೆದ್ ನಿಲ್ಸಕ್ಕಾಗಲ್ಲ ಅಂತ. ತೇಜ, ತೇಜ, ಇವ್ರು ಅದೇ ತೇಜ ಅಲ್ವಾ? ನ್ಯಾಷನಲ್ ಚಾಂಪಿಯನ್ಶಿಪ್ ಅಲ್ಲಿ 28th ರ್ಯಾಂಕ್ ಅಲ್ಲಿ ಬಂದವರು. 28th ರ್ಯಾಂಕ್?
ನ್ಯಾಷನಲ್ ಚಾಂಪಿಯನ್ಶಿಪ್ ಅಲ್ಲಿ. ಸುಮ್ಮನೆ ವಟವಟ ಅಂತಿರ್ಬೇಡಿ, ಈಗ ನಿಮ್ ಸರ್ದಿ. ಬೇಗ ಬನ್ನಿ. ಸೋತು ನಿಮ್ ಸೋತಿರೋ ಮುಖನ ತಗೊಂಡು ಹೋಗ್ತಾರೆ. ಒಂದು ಮಾತೇಳು ಅಕ್ಷಯ್, ನೀನ್ ಎಷ್ಟು ಬಾಟಲ್ಗಳನ್ನು ಓಪನ್ ಮಾಡ್ತೀಯಾ? ನಾನು ಹೆಚ್ಚು ಕಮ್ಮಿ 2-3. 2-3? ಅಯ್ಯೋ, ನಾವ್ ಗೆಲ್ಬೇಕು ಅಂದ್ರೆ 28 ಬಾಟಲ್ ಕ್ಯಾಪ್ಗಳನ್ನ ಓಪನ್ ಮಾಡ್ಬೇಕು. ನಾವೀಗ ರೇಸು ಸೋತಾಯ್ತು, ಮನೆನೂ ಕಳ್ಕೊಂಡ್ವಿ. ಸಮೀರ್, ಇವಾಗ ನೀನು ಹೋಗು, ನಮ್ ಟೀಮ್ ಮರ್ಯಾದೆನ ದಯವಿಟ್ಟು ಉಳಿಸು. ಏನ್ ಹೇಳ್ತಿದ್ದೀರಾ ನೀವು? ಹೀಸ್ ಜಸ್ಟ್ ಎ ಹೆಲ್ಪರ್. ಅವನನ್ನ ಯಾಕೆ ಕಾಂಪಿಟೇಷನ್ ಕಳಿಸ್ತಾ ಇದ್ದೀರಾ? ನಾಲ್ಕಿನ ನಾನ್ ಹೋದ್ರೆ ಒಳ್ಳೇದು. ಹೆಚ್ಚು ಕಮ್ಮಿ ಸ್ವಲ್ಪ ಬಾಟ್ಲಾದ್ರೂ ಓಪನ್ ಮಾಡ್ತೀನಿ. ಅಟ್ಲೀಸ್ಟ್ ಸೋತ್ರು ಕೂಡ ಸ್ವಲ್ಪ ಮರ್ಯಾದೆನಾದ್ರೂ ಉಳಿಯುತ್ತೆ. ನಾನೇ ಹೋಗ್ತೀನಿ. ಬೇಡ ಅಕ್ಷಯ್, ನೀನು ಹೋಗ್ಬೇಡ. ಇಲ್ಲ ಡ್ಯಾಡ್, ನಾನೇ ಹೋಗ್ತೀನಿ. ಅಯ್ಯೋ, ಎಲ್ಲವನು ಎಂತ ಮುಟ್ಟಾಳ್ರು ನೋಡು. ಅಯ್ಯೋ ಅಕ್ಷಯ್, ಕತ್ತೇನ್ ಹೋಗಿ ಕುದುರೆ ಓಡಿಸು ಅಂತ ಹೇಳಿದ್ರೆ ಹೀಗೆ ಆಗೋದು. ಅಕ್ಷಯ್, ಅಯ್ಯೋ ಅಕ್ಷಯ್, ಅಕ್ಷಯ್, ಅಕ್ಷಯ್. ಹುಷಾರು ಮಗನೇ, ಹುಷಾರಾಗಿದ್ಯಾ ತಾನೆ? ಅರೆ, ಹುಷಾರಾಗಿರಕ್ ಹೇಗ್ ಸಾಧ್ಯ? ಅಲ್ಲೋಡಿ, ತುಂಬಾ ಪೆಟ್ಟಾಗಿದೆ. ಹಾ? ಬೊಂಬೆ ಕಾರ್ ಓಡಿಸ್ತಾ ಇದ್ದವರು ಸೀದಾ ಸ್ಟೇರಿಂಗ್ ಹಿಡ್ಕೊಂಡ್ರೆ ಹೀಗೆ ಆಗೋದು ಅಲ್ವಾ? ಈ ರೌಂಡ್ ಅಂತೂ ಹೋಯ್ತು ಬಿಡ್ರ ನಿಮ್ ಕೈಯಿಂದ. ರೋನಿ, ಇನ್ನೂ ಈ ಆಟ ಮುಗ್ದಿಲ್ಲ. ಬೇಗ ನಿಮ್ ಪ್ಲೇಯರ್ಸ್ನ ಕಳಿಸಿ, ಆಮೇಲೆ ನಾನ್ ಕೌಂಟ್ ಮಾಡ್ತೀನಿ ಯಾರು ಗೆದ್ರು ಅಥವಾ ಸೋತ್ರು ಅಂತ. ತೇಜೋಣ್ಣ, ನಿಮ್ಗೆ ಅನ್ಸುತ್ತಾ ಇವ್ರು ಯಾರಾದ್ರೂ ನಮ್ಮನ್ನ ಸೋಲ್ಸಕ್ ಆಗತ್ತೆ ಅಂತ? ನಾಳೆ ದಿನ ಯಾರು ಹೇಳ್ಬಾರ್ದಲ್ವಾ ತೇಜ ಮೋಸ ಮಾಡ್ದ ಅಂತ. ಯಾಕೆ ನೀವು ಲೇಟ್ ಮಾಡ್ತಿದ್ದೀರಾ? ಬೇಗ ಯಾರನ್ನಾದ್ರೂ ಕಳಿಸಿ ನಿಮ್ ಕಡೆಯಿಂದ. ನನ್ ಚಾಂಪಿಯನ್ ಅಣ್ಣ, ನೀನ್ ಯಾಕೆ ಗೇಮ್ ನ ಫಿನಿಶ್ ಮಾಡಕ್ಕಾಗ್ತಿಲ್ಲ? ನಾನಾ? ಇಲ್ಲಿ ನೋಡೋ, ಈಗ ನಿನ್ನ ಸೋಲ್ಸೋದ್ರಿಂದ ಯಾರೂ ತಪ್ಸೋದಿಕ್ಕಾಗಲ್ಲ. ಇರು ಆಕಾಶ್, ಇವಾಗ ಯಾರು ಹೋಗಂಗಿಲ್ಲ. ಸಮೀರ್, ಇವಾಗ ನೀನು ಹೋಗ್ತೀಯಾ? ಡ್ಯಾಡ್, ವಾಟ್ ಈಸ್ ರಾಂಗ್ ವಿತ್ ಯು? ಅಷ್ಟಕ್ಕೂ ನಿಮ್ಗೆ ಅವನು ಏನ್ ಮೋಡಿ ಮಾಡಿದಾನೆ? ಒಬ್ಬ ಕೆಲ್ಸಗಾರನ ರೇಸಿಂಗ್ ಕಳ್ಸೋದಕ್ಕೆ ನಿಮ್ಗೆ ಇಷ್ಟೊಂದು ಇಂಟ್ರೆಸ್ಟ್ ಯಾಕೆ? ಸಮೀರ್, ಇವಾಗೆಲ್ಲ ನಿನ್ ಕೈಲೇ ಇರೋದು. ನಮ್ ಟೀಮಿನ ಮರ್ಯಾದೆ ಕಾಪಾಡೋದೆಲ್ಲ ನಿನ್ ಕೈನಲ್ಲಿದೆ. ಧ್ರುವ್ ಸರ್, ನಾನು ಬರೀ ನಿಮಗೋಸ್ಕರ ಇದನ್ನು ಮಾಡ್ತೀನಿ. ಏನ್ ಮಾಡ್ತಾ ಇದ್ದೀರಾ? ನಾನು ಈಗ್ಲೂ ಹೇಳ್ತಾ ಇದ್ದೀನಿ, ನನಗೆ ಹೋಗೋದಿಕ್ ಬಿಡಿ. ಇಲ್ಲ, ಈ ದಡ್ಡ ಎಲ್ಲಾದ್ನೂ ಹಾಳು ಮಾಡ್ತಾನೆ. ಡ್ಯಾಡ್, ಈಗ್ಲೂ ಟೈಮ್ ಇದೆ, ಅವನ ತಡೀರಿ. ನೀವು ತಪ್ಪು ಮಾಡ್ತಿದ್ದೀರಾ. ಗಾಡಿ ತೊಳೆಯೋನು ಇದನ್ನೆಲ್ಲ ಹೇಗ್ ಮಾಡಕ್ ಸಾಧ್ಯ? ನನ್ನ ಪ್ರಕಾರ ಇವ್ರ ಹತ್ರ ಯಾವ ರೇಸರು ಇಲ್ಲ. ಅದಕ್ಕೇನೆ ಒಬ್ಬ ಕ್ಲೀನರ್ನ ಕಳಿಸ್ತಾ ಇದ್ದಾರೆ ಇವರು. ಈಗ್ಲೂ ಟೈಮ್ ಇದೆ, ತಡೀರಿ. ನನ್ನ ಪ್ರಕಾರ ಇವನ್ಗೆ ಕಾರ್ ಡ್ರೈವಿಂಗ್ ನೆಟ್ಟಿಗೆ ಮಾಡಕ್ ಬರಲ್ಲ. ನೀವು ನೋಡಿದ್ರೆ ರೇಸಿಂಗ್ ಕಳಿಸ್ತಾ ಇದ್ದೀರಾ ಇವನ್ನ. ನಾನ್ ನಿಮ್ಗೆ ಮೊದ್ಲೇ ಹೇಳಿದ್ದೆ ಈ ಬೇಕು ಫುನ್ನ ಕಳಿಸ್ಬೇಡಿ ಅಂತ. ಆದ್ರೆ ನೀವೆಲ್ಲಿ ಕೇಳ್ತೀರಾ? ಅನುಭವಿಸಿ. ಹಿಂದೆ ಎಲ್ಲ ಮುಂದೆ ಹೋಗೋ. ಗಾಯ್ಸ್, ಗೇಮ್ ಓವರ್ ಆಗಿಲ್ಲ. ಗೇಮ್ ಇವಾಗ ಶುರುವಾಗ್ತಾ ಇದೆ. ಕಥೆಯಲ್ಲಿ ಮುಂದೇನಾಗುತ್ತದೆ ಎಂದು ತಿಳಿಯಲು ಡ್ಯಾಶ್ ರೀಲ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಚಂದಾದಾರರಾಗಿ.